ಥ್ಯಾಂಕ್ ಯು. ನಾನು ಮೈಲಾರಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು. ರಾಜ್ಯದಲ್ಲಿ ಮಳೆ ಇಲ್ಲ, ಪರಿಹಾರದ ನೆರವು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಿರುವಂತದ್ದು. ಜೊತೆಗೆ ಬೆಳಗಾವಿಯಲ್ಲಿ ಸಾಕಷ್ಟು ಬರದ ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಈವರೆಗೂ ಕೃಷಿ ಸಚಿವರು ಕೂಡ ನೇಮಕ ಆಗಿಲ್ಲ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ರಾಜ್ಯದಲ್ಲಿ ಸಮರ್ಪಕವಾದಂತಹ ವಿದ್ಯುತ್ ಇಲ್ಲ, ಜೊತೆಗೆ ಸಚಿವರಿಲ್ಲ, ಜೊತೆಗೆ ಪರಿಹಾರವನ್ನ ಕೊಡ್ತಾ ಇಲ್ಲ ಅನ್ನೋದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿರುವಂತದ್ದು. ಜೊತೆಗೆ ರೈತ ಪರವಾದಂತಹ ಯೋಜನೆಗಳಿಲ್ಲ ಮತ್ತು ಬೆಳೆ ನಾಶ ಆಗಿದೆ, ಅದಕ್ಕೂ ಕೂಡ ಪರಿಹಾರವನ್ನ ಕೊಡ್ತಿಲ್ಲ. ಜೊತೆಗೆ ಸಮರ್ಪಕ ರಸಗೊಬ್ಬರ ವಿತರಣೆ ಆಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಬೆಳಗಾವಿಯ ಈ ಒಂದು ಹೋರಾಟದಲ್ಲಿ ಮಾಜಿ ಶಾಸಕರಾಗಿರುವಂತಹ ಸಂಜಯ್ ಪಾಟೀಲ್ ಅವರು ಇರಬಹುದು, ಖಾನಾಪುರ ಶಾಸಕರಾಗಿರುವಂತಹ ವಿಠ್ಠಲ್ ಅಲಗೇಕರ್ ಸೇರಿದಂತೆ ಸಾಕಷ್ಟು ನಾಯಕರು ಈ ಒಂದು ಹೋರಾಟವನ್ನ ಮಾಡ್ತಿರುವಂತದ್ದು. ಬಾರ್ಕೋಲ್ ಹಿಡಿದು ಬಾರ್ಕೋಲ್ ಚಳವಳಿಯನ್ನು ಕೂಡ ಈಗ ಮಾಡ್ತಿರುವಂತದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿರುವಂತದ್ದು. ರಿಯಲ್ ಎಸ್ಟೇಟ್ ಸರ್ಕಾರ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿರುವಂತದ್ದು. ನಮ್ಮ ಜೊತೆಗೆ ಈಗ ಏನು ಮಾಜಿ ಶಾಸಕರು ಮತ್ತು ಬಿಜೆಪಿ ನಾಯಕರಾಗಿರುವಂತಹ ಸಂಜಯ್ ಪಾಟೀಲ್ ಅವರಿದ್ದಾರೆ, ಅವರನ್ನ ಕೂಡ ಮಾತಾಡ್ತೀನಿ. ಸರಿ, ಏನಿದು ಅಂತ ಇನ್ನ ಸಚಿವರಿಲ್ಲ, ಸರಿಯಾದಂತ ನೆರೆ ಬರ ಪರಿಹಾರ ಕೂಡ ಇಲ್ಲ ಸರ್. ಅದೇ ರೈತರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಳೆದ 3 ವರ್ಷ ಮುಖ್ಯಮಂತ್ರಿ ಬದಲಿ ಮಾಡೋದಂತ ಒಂದೇ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದು ಸರ್ಕಾರ ನೋಡುದು. ಆದ್ರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಆದ್ಮೇಲೆ ನಾವೇನೋ ಆಶೆ ಹಿಡಿದಿದ್ದು, ಆದ್ರೆ ಇವರು ಮುಖ್ಯಮಂತ್ರಿನೂ ಮಂತ್ರಿಮಂಡಲ ವಿಸ್ತಾರದಲ್ಲೇ ತಲೆ ಹಾಕೊಂಡು ಕೂತಿದ್ದಾರೆ. ಮಳೆಗಾಲ ರೈತರಿಗೆ ಯಾವಾಗಲೂ ತೊಂದರೆ, ಮಳೆ ಜಾಸ್ತಿ ಆದ್ರೂ ತೊಂದರೆ, ಮಳೆ ಕಡಿಮೆ ಆದ್ರೂ ತೊಂದರೆ. ಕೃಷಿ ಸಚಿವ ಇನ್ನು ಇವರು ಆಯ್ಕೆ ಮಾಡಿಲ್ಲ. ಕೃಷಿ ಸಚಿವದ ಅವಶ್ಯಕತೆ ಇದೆ, ಯಾಕಂದ್ರೆ ಇದು ದೇಶ ರೈತರ ದೇಶ. ನಾವೆಲ್ಲರೂ ಕೂಡ ರೈತರ ಮಕ್ಕಳ. ನಾವು ಯಾವ ಪಾರ್ಟಿಯವ್ರು ಇದಾರೆ ಅದಕ್ಕಿಂತ ನಾವು ರೈತರು ಎಲ್ಲರೂ ರೈತರ ಮಕ್ಕಳು ಇದೀವಿ. ಅದಕ್ಕೆ ನಮ್ಮ ಜವಾಬ್ದಾರಿ ಇದೆ, ರೈತರ ಮೇಲೆ ಅನ್ಯಾಯ ಆಗಬಾರ್ದು. ರೈತರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡುವಂತ ಜವಾಬ್ದಾರಿ ಸರ್ಕಾರದ ಇರ್ತೈತಿ. ಆದ್ರೆ ಈ ಸರ್ಕಾರ ಮಲ್ಕೊಂಡಿದೆ. ಗ್ಯಾರಂಟಿ ಹೆಸರು ಮೇಲೆ ಕಳೆದ 3.25 ವರ್ಷದ್ದು ಕರ್ನಾಟಕ ನಾಡಿನಿಗೆ ಮೋಸ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಈಗ ಹೋರಾಟಕ್ಕೆ ಬೀದಿಗೆ ಬಂದೀವಿ. ಇದು ಹೋರಾಟ ಇನ್ನೂ ತೀವ್ರ ಆಗ್ತೈತಿ. ಸರ್ಕಾರ ಸರಿಯಾಗಿ ತನ್ನ ವರ್ತನೆವಾಗಿ ಬದಲಿ ಮಾಡಲಿಲ್ಲ ಅಂದ್ರೆ ನಮಗೆ ಇನ್ನೂ ತೀವ್ರ ಹೋರಾಟ ಮಾಡಬೇಕಾಗ್ತದೆ. ಒಂದ್ ಕಡೆ ಬರಗಾಲ ಇದೆ, ಜೊತೆಗೆ ರೈತ ಆತ್ಮಹತ್ಯೆಗಳಾಗ್ತಾ ಇದೆ. ಸಚಿವ ಸಂಪುಟ ನಂಗೆ ಮಂತ್ರಿ ಬೇಕಂತ ಹೇಳಿ ಡೈಲಿ ಪರೇಡ್ ಮಾಡ್ತಿದೆ ಸರ್. ಇಡೀ ಭಾರತ ದೇಶದಲ್ಲಿ ರೈತರ ಆತ್ಮಹತ್ಯೆ ಒಳಗ 2ನೇ ನಂಬರ್ ಕರ್ನಾಟಕ ಅಂತ. ಇದು ನಮ್ಗೆ ಹೇಳಲಿಕ್ಕೆ ನಾಚಿಕೆ ಬರಬೇಕು. ಆದ್ರೆ ಈಗ ನಾ ಮಂತ್ರಿ ಆಗ್ಬೇಕು, ನನಗೆ ಸ್ಥಾನ ಸಿಗಬೇಕು, ಮತ್ತೊಬ್ಬ ಏನ್ ಮಾಡ್ತಾನೋ ಅವ್ ಮಂತ್ರಿ ಆಗ್ಬಾರ್ದು ಅಂತ ಬಿಲ್ಡಿಂಗ್ ಹಚ್ತಾನು. ಇದು ನಾವು ನೋಡ್ತಾ ಇದ್ದೇವೆ ಕಳೆದ 3 ವರ್ಷ. ಮತ್ತೆ ಅಹಿಂದ ಸರ್ಕಾರ ಅಂತ ಹೇಳಿ SC/ST ಇಲಾಖೆ ಹಣ ಎಲ್ಲ ಮೋಸ ಮಾಡಿಬಿಟ್ರು. ಈಗ ರೈತರ ಪರವಾಗಿ ಒಂದು ಕೃಷಿ ಮಂತ್ರಿನೂ ಕೊಡ್ತಾ ಇಲ್ಲ. ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ನಾವು ಎಚ್ಚರಿಕೆ ಕೊಡುವಂತ ಇದು ಒಂದು ಹೋರಾಟ ನಮ್ದಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಇದಿಷ್ಟು ಬಿಜೆಪಿ ನಾಯಕರು ಹೇಳ್ತಿರುವಂತದ್ದು. ನೆರವಿಗೆ ಬರಬೇಕು, ರಾಜ್ಯ ಸರ್ಕಾರದ ನೆರವಿಗೆ ಬರಬೇಕು, ಇನ್ನಾದ್ರೂ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು ಯು.